ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಿಕನ್ ತಂದೂರಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ. ಅದಕ್ಕೆ ಒಂದು ಅರ್ಧ kg ಅಷ್ಟು ಚಿಕನ್ ತೊಗೊಂಡಿದ್ದೀವಿ. ಎಣ್ಣೆ, ಗರಂ ಮಸಾಲ, ಇದು ಕಸೂರಿ ಮೇಥಿ ಹಾಗೂ ಸೋಂಪು ಎರಡೂ ಇದೆ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿಣ, ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಗೂ ಅರ್ಧ ನಿಂಬೆಹಣ್ಣು, ಕಾಳು ಮೆಣಸಿನ ಪುಡಿ, ತಂದೂರಿ ಮಸಾಲ ಪೌಡರ್ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಬಿಳಿ ಎಳ್ಳು. ಈಗ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಇದಕ್ಕೆ ಅರಿಶಿನ ಹಾಕೊಳ್ಳೋಣ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ. ಅಚ್ಚ ಖಾರದ ಪುಡಿಲಿ 2ರಿಂದ 3 ಸ್ಪೂನಷ್ಟು ತೊಗೊಂಡಿದ್ದೀವಿ. ಹಾಗೆ ಸೋಂಪು, ಕಸೂರಿ ಮೇಥಿ ತೊಗೊಂಡಿದ್ದೀವಿ. ಗರಂ ಮಸಾಲ, ತಂದೂರಿ ಮಸಾಲ ಪೌಡರ್ 1 ಸ್ಪೂನಷ್ಟಿದೆ, ನಂತರ ಕಾಳು ಮೆಣಸಿನ ಪುಡಿ, ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ. ಆ್ಯಕ್ಚುಲಿ ಸ್ವಲ್ಪ ಸ್ಪೈಸಿಯಾಗೆ ಮಾಡ್ತಾಯಿದ್ದೀವಿ ಗೈಸ್, ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಸ್ಪೈಸಿಯಾಗಿ ತಿನ್ನೋಕ್ಕೆ. ಸೊ ಮೇನ್ ಕೋರ್ಸು ನಾವು ಅನ್ನ, ರಸಮ್, ದಾಲ್, ಬೇಳೆ ಸಾಂಬಾರು, ವೆಜ್ ಸಾಂಬಾರು ಮಾಡಿರ್ತೀವಲ್ಲ ಅದಕ್ಕೆ ಕಾಂಬಿನೇಷನ್ ಆಗಿ ಬೆಸ್ಟ್ ಅಂತ ಹೇಳ್ಬೋದು ತಂದೂರಿ. ಸೊ ಇದಕ್ಕೆ ನಾವು ನೀರು ಹಾಕಿ ಕಲಿಸ್ತಾ ಇಲ್ಲ, ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹಾಗೆ ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪೌಡ್ರನ್ನ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ ನಂತರ ತೊಳೆದು ಕ್ಲೀನ್ ಮಾಡಿಟ್ಟಿರುವಂಥ ಚಿಕನ್ನ ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು ಚಿಕನ್ಗೆ. ಸೊ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳ್ಬೋದು. ಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಹಾಗೆ ಈಗ ಬಿಳಿ ಎಳ್ಳು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಫ್ಲೇವರಿಗೋಸ್ಕರ ಗೈಸ್, ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ. ಸೊ ಅದಕ್ಕೆ ಹಾಕ್ಕೊಳ್ಳೋಣ. ಈ ಥರ ನೀಟಾಗಿ ಬೈಂಡ್ ಆಗಬೇಕು. ಏನಾದರೂ ನಿಮಗೆ ತಂದೂರಿ ಮಸಾಲ ಕಮ್ಮಿ ಆಯಿತು ಅಂದರೆ ಇನ್ನೊಂದು ಸ್ಪೂನ್ ಕೂಡ ಹಾಕೋಬೋದು. ತಂದೂರಿ ಮಾಡೋದಕ್ಕೆ ನಾವು ಐರನ್ ತವನ ಬಳಸ್ತಾ ಇದ್ದೀವಿ, ಅಂದರೆ ಐರನ್ ಪ್ಯಾನ್ನ. ನೀವು ನಾನ್ ಸ್ಟಿಕ್ ಕೂಡ ಬಳಸ್ಬೋದು. ಎಣ್ಣೆ ಕಾದಿದೆ, ಮಮ್ಮಿಗೆ ಒಂದೊಂದನ್ನೇ ಹಾಕ್ತಾಯಿದ್ದಾರೆ. ಚಿಕನೆಲ್ಲ ಹಾಕಿದ್ಮೇಲೆ ಮುಚ್ಚಿ ಬೇಯಿಸ್ಕೊಳ್ಳಿ ಗೈಸ್. ಅದು ಚಿಕನಲ್ಲಿರುವಂಥ ನೀರೆಲ್ಲ ಬಿಟ್ಟು ನೀಟಾಗಿ ಆಚೆ ಒಳಗಡೆ ಎಲ್ಲ ಕುಕ್ ಆಗುತ್ತೆ. ಆಗಾಗ ಅದನ್ನು ರಿವರ್ಸ್ ಮಾಡ್ತಾ ಇರಬೇಕು. ನೋಡಿ, ಎಣ್ಣೆ ಬಿಟ್ಟಿದೆ, ಚಿಕನ್ನಲ್ಲಿರೋ ನೀರಂಶ ಎಲ್ಲ ಹೋಗಿದೆ, ತಂದೂರಿ ರೆಡಿ ಆಗಿದೆ. ತುಂಬ ಸಿಂಪಲ್ ಬಟ್ ತುಂಬ ಟೇಸ್ಟಾಗಿರುತ್ತೆ. ನೀವು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಈಗ ಮಮ್ಮಿ ಸೆಕೆಂಡ್ ಕೋರ್ಸ್ ಹಾಕ್ತಾಯಿದ್ದಾರೆ. ಯಾರಿಗೆ ಲೆಗ್ ಪೀಸ್ ಅಂದರೆ ಇಷ್ಟ ಇಲ್ಲ ಹೇಳಿ ಗೈಸ್? ಎಲ್ರಿಗೂ ಇಷ್ಟ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟ ಆಗುತ್ತೆ. ಸೊ ಇದನ್ನು ಕೂಡ ಅದೇ ರೀತಿ ಮುಚ್ಚಿ ಅವಾಗವಾಗ ರಿವರ್ಸ್ ಮಾಡಿ ಬೇಯಿಸ್ಕೋಬೇಕು. ಜ್ಯೂಸಿಯಾಗಿ ಸ್ಪೈಸಿಯಾಗಿ ಚಿಕನ್ ತಂದೂರಿ ರೆಡಿ ಆಗಿದೆ. ನೋಡ್ತಿದ್ರೆ ತಿಂತಾ ಇರಬೇಕು ಅಂತ ಅನಿಸುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಮನೇಲಿ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ. ಹೋಟೆಲ್ಗೆ ಹೋಗಿ ತಿನ್ನಬೇಕು ಅಂತ ಏನಿಲ್ಲ, ಮನೇಲಿ ಸಣ್ಣದಾಗಿ ಪಾರ್ಟಿ ಫಂಕ್ಷನ್ ಮಾಡೋದಕ್ಕೆ ಸ್ಟಾರ್ಟರ್ ಆಗಿ ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು. ಖಂಡಿತ ಇಷ್ಟ ಆಗುತ್ತೆ. ಮಕ್ಳಿಗೆ ಮಾಡ್ಕೊಳ್ಳುವಾಗ ಸ್ಪೈಸಿನೆಸ್ನ ಸ್ವಲ್ಪ ಕಮ್ಮಿ ಮಾಡಿ. ಐ ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.